ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ನಡೀತಾ ಇದೆ. ಈ ಎಕ್ಸ್ಪೋದಲ್ಲಿ ಪುಂಗನೂರು ಹಸುಗಳು ಸಾಕಷ್ಟು ಗಮನ ಸೆಳೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಪುಂಗನೂರು ಹಸು ಬಹಳ ವಿಶೇಷವಾದ ಒಂದು ತಳಿ ಇದು. ಅಂದರೆ ಈಗ ಎಕ್ಸ್ಪೋದಲ್ಲಿ ವಿಭಿನ್ನವಾದ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಜೊತೆಗೆ ಮಾರಾಟ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನ ಸೆಳೀತಾ ಇದೆ 4 ಪುಂಗನೂರು ಹಸುಗಳಿದೆ. ಅಂದರೆ ಇದರಲ್ಲೂ ಕೂಡ ಬೇರೆ ಬೇರೆ ಮಾಡೆಲ್ ಇದ್ದಾವೆ. ಅಂದರೆ 128ಕ್ಕೂ ಅಧಿಕ ಪ್ರಭೇದಗಳನ್ನು ಪುಂಗನೂರಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಬೇರೆ ಬೇರೆ ತಳಿಯ ಒಂದು ಪುಂಗನೂರು ಹಸುಗಳು ಇದರಲ್ಲಿದೆ. ಅಂದರೆ ಒಂದೊಂದು ಹಸುವಿನಲ್ಲೂ ಒಂದೊಂದು ವಿಶೇಷತೆಗಳಿದ್ದಾವೆ. ಅಂದರೆ ಅದರ ಒಂದು ಹಾಲು ಕೊಡುವಂಥ ಒಂದು ಗರಿಷ್ಠ ಪ್ರಮಾಣ ಆಗಿರ್ಬೋದು, ಅಥವಾ ಅದನ್ನು ಮೇಂಟೆನೆನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಒಂದೊಂದು ತಳಿಯಲ್ಲೂ ಕೂಡ ವಿಭಿನ್ನವಾದ ವಿಶೇಷವಾದ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ನೀವೇನು ಗಮನಿಸ್ತಾ ಇದ್ದೀರಾ, ಇದು ಬೆಲೆ ಕೂಡ ಅಷ್ಟೇ 1 ಲಕ್ಷದಿಂದ ಶುರುವಾಗುತ್ತೆ. 7 ಲಕ್ಷ 8 ಲಕ್ಷದವರೆಗೂ ಕೂಡ ಬೆಲೆ ಮಾರುಕಟ್ಟೆಯಲ್ಲಿ ಈ ಪುಂಗನೂರು ಹಸುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಾನು ಇವರು ನಿರ್ವಹಣೆ ಮಾಡೋಂಥವ್ರು ನನ್ನ ಜೊತೆಲಿ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಂದರೆ ಈ ಪುಂಗನೂರು ವಿಶೇಷವಾದ ತಳಿಗಳ ಏನು ಗುಣಲಕ್ಷಣಗಳೇನು ಮತ್ತು ಯಾಕೆ ಇದರ ತುಂಬ ವಿಶೇಷವಾಗಿರೋದು, ಜೊತೆಗೆ ಇದರ ಹಾಲಿಗೂ ಕೂಡ ಅಷ್ಟೇ ವಿಶೇಷವಾದ ಲಕ್ಷಣಗಳಿದೆ. ಅಂದರೆ ರೋಗ ಲಕ್ಷಣಗಳಿದ್ದಾವೆ, ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಹಾಲನ್ನು ಕೊಡುವಂಥ ಒಂದು ತಳಿ. ಇದನ್ನು ಮಾತಾಡಿಸ್ತೀನಿ ನಿರ್ವಾಹಕರನ್ನ. ಸರ್, ಪುಂಗನೂರು ಹಸುಗಳು ಬಹಳ ವಿಶೇಷವಾದ ಒಂದು ತಳಿ ಇದು. ಒಂದೊಂದು ಬೆಲೆ ಇದೆ. ಜೊತೆಗೆ ಏನು ಹೇಳ್ತೀರಾ, ಎಷ್ಟು ಬೆಲೆ ಇದೆ ಮಾರ್ಕೆಟಲ್ಲಿ, ಎಷ್ಟು ತಳಿಗಳು ಇಟ್ಕೊಳ್ತೀರಾ? ಇದ್ರಲ್ಲಿ ನನ್ನ ಹತ್ರ ಒಟ್ಟು 5 ವೆರೈಟಿ ಇದ್ದಾವೆ. ಪುಂಗನೂರಲ್ಲಿ 5 ವೆರೈಟಿ ಇದೆ. ಇದರಲ್ಲಿ 53 ಒಂದಿದೆ, ಇನ್ನೊಂದು P27 ಅಂತ ಒಂದಿದೆ, ಈ P95 ಅಂತಿದೆ. ಸೊ ಅದರಲ್ಲೇ ಒಂದು ಮಿನೇಚರ್ ಕಾಫ್ ರೆಡಿ ಮಾಡಿದ್ವಿ. ಎಲ್ಲ ಮಿನೇಚರ್ ಅಂತ ತುಂಬ ಜನ ಓಡಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಮಿನೇಚರ್ ಕ್ರಾಸನ್ನು ರೆಡಿ ಮಾಡ್ಕೊಂಡು ಕೂತಿದ್ದೀನಿ ಅವರಿಗೆ. ಸೊ ಇದರಲ್ಲಿ ಫಸ್ಟ್ ಲ್ಯಾಕ್ಟೇಷನ್ ಆದರೆ ನಿಮಗೆ 1-1.5 ಲೀಟ್ರ್ ಹಾಲು ಬರುತ್ತೆ ಒಂದು ಟೈಮ್ಗೆ. ಥರ್ಡ್ ಲ್ಯಾಕ್ಟೇಷನ್ ಬಂದವಾಗ ನಿಮ್ಗೆ ದಿನಕ್ಕೆ 5ರಿಂದ 6-7 ಲೀಟ್ರ್ವರೆಗೂ ಹಾಲು ಕೊಡೋದಿದ್ದಾವೆ 3ನೇ ಕರು ಬಂದವಾಗ. ಪ್ಲಸ್ ಇದರಿಂದ ನಿಮಗೆ ಇದು ಭೀಷ್ಮ ಅಂತ ಒಂದು ಬುಲ್, ಇದಕ್ಕೆ 16 ವರ್ಷ ಆಗಿದೆ. ಸೊ ಇದು 53 ಬುಲ್. ಇದು ಒಂದು ಕ್ರಾಸಿಂಗ್ ನಾವು 40,000 ಚಾರ್ಜ್ ಮಾಡ್ತಾ ಇದ್ವಿ. 16 ವರ್ಷ ಆಯಿತು, ನನ್ನ ಹತ್ರ ಬಂದೆ 8-9 ವರ್ಷ ಆಯಿತು. ಸೊ ಇದು 53 ಬುಲ್ಲು, ಅದ್ರ ಪಕ್ಕದ್ದು 27, ಇದು 95. ಸೊ ಇದರಲ್ಲಿ ಏನಾಗುತ್ತೆ, ಸೂರ್ಯಕೇತು ನಾಡಿ ಅಂತಿರುತ್ತೆ. ಎಲ್ಲ ದೇಶೀಯ ಹಸುಗಳಲ್ಲೂ ಹಂಪಿರಬೇಕು, ಭುಜ ಇದ್ದವಾಗ ಅಲ್ಲಿ ಸೂರ್ಯಕೇತು ನಾಡಿ ಇರುತ್ತೆ. ಅದರಲ್ಲಿ ಸಿಗ್ತಕ್ಕಂಥ ಹಾಲಿಂದ, ಗೋಮೂತ್ರದಿಂದ, ಬೆರಣಿಯಿಂದ ನಿಮ್ಗೆ ಯಾವ ಕಾಯಿಲೆ ಬೇಕಲ್ಲಿ ಗುಣ ಮಾಡಿಸ್ಬೋದು. ವಜ್ರಾಸನಲ್ಲಿ ಕೂತ್ಕೊಂಡು ಗೋಮೂತ್ರ ಕುಡಿತಾ ಬಂದರೆ 100 ದಿವಸದಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೆ. 100 ದಿವಸದಲ್ಲಿ ಅದು ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೆ. ಇನ್ನು ಹಾಲನ್ನು ಕುಡಿತಾ ಬಂದರೂ ಅಷ್ಟೇ. ತುಪ್ಪ ತಿಂತ ಬಂದರೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ. ಮೂಗಿಗೆ ತುಪ್ಪ ಹಾಕೋದ್ರಿಂದ ತಲೆನೋವು, ವೀಸಿಂಗ್ ಪ್ರಾಬ್ಲಮ್ಗಳೆಲ್ಲ ಹೋಗುತ್ತೆ. ಇದನ್ನು ಬಿಸ್ನೆಸ್ ಪರ್ಪೋಸ್ ಅಂತ ನೀವು ಸೇಲ್ಗೆ ಸಾಕೋದ್ರಕ್ಕಿಂತ ಹುಲ್ಲು ಹಿಂಡಿ ಏನು ಕೊಡ್ತೀರ ಅದಕ್ಕಿಂತ ಮುಖ್ಯವಾಗಿ ಪ್ರೀತಿ ಬೇಕು ಇದಕ್ಕೆ. ನೀವು ಬೇಕಾದ್ರೆ ಇವಳಿಗೆ ರಾಧೆ ಅಂತ ನನ್ನ ಮಗಳ ಥರ ಇದು, ಇವಳು ಗೌರಿ, ಎಲ್ಲರಿಗೂ ಹೆಸರಿಟ್ಟಿದ್ದೀವಿ. ಭೀಷ್ಮ, ಅದು ಲಕ್ಷ್ಮಿ ಅಂತ. ಸೊ ಇವಳಿಗೆ ನಾನು ಬಂದಿರಲಿಲ್ಲ ಅಂದರೆ ಪಕ್ಕ ಇವತ್ತು ಹುಷಾರಿಲ್ಲ ಬಿಡೋದು. ಹೋಸತಿ ಒಂದು ಶೋಗೆ ಹೋಗಿ ಜ್ವರ ಬಂದುಬಿಡ್ತು. ಸೊ ಅಟ್ಯಾಚ್ಮೆಂಟ್ ಜಾಸ್ತಿ. ನೀವು ಎಷ್ಟು ಮುದ್ದಾಗಿ ಸಾಕ್ತೀರ ಅಷ್ಟು ಹೆಲ್ತಿಯಾಗಿ ಹೋಗು ಇರ್ತವೆ. ಸ್ವಲ್ಪ ಬಿಸಿಲು ಬೀಳಲೇಬೇಕು, ಮನೆ ಒಳಗೆ ಇಟ್ಕೊತೀವಿ, ಅವೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಿಲ್ಕ್ ವೈಸು ನಿಮಗೆ ಹೆಲ್ತ್ ಬೇಕು ಅಂದರೆ ಇದನ್ನು ಸಾಕಬೇಕು. 100% ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಬೋದು. ಹೇಳ್ಕೊಡ್ತೀವಿ, ಅದನ್ನು ಹೇಳ್ಕೊಡ್ತೀವಿ ಬೇಕಾದ್ರೆ ಬಂದು. ಅಂದರೆ ಇದು ಅತ್ಯಂತ ಸಣ್ಣ ಗಾತ್ರದ ಹಸುಗಳು. ಜೊತೆಗೆ ಹೇಳ್ತಾ ಇದ್ರು ಅವರು, ಹಾಲಿನಲ್ಲಿ ಬಹಳ ರೋಗ ನಿರೋಧಕ ಶಕ್ತಿಗಳು ಇರುತ್ತೆ. ಸೊ ಹಾಗಾಗಿ ಈ ಹಸುಗೆ ತುಂಬ ವಿಶೇಷವಾದ ಒಂದು ಸ್ಥಾನ ಇದೆ. ಈ ಹಸುಗಳನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಕೂಡ ಜನರಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.